السلام على أشرف المرسلين وعلى آله وصحبه أجمعين أما بعد. ನಾನು ಈ ವೇದಿಕೆಯಲ್ಲಿ ಮಾತನಾಡಬೇಕೆಂದಿರುವ ಪುಸ್ತಕ ನಮಗೆಲ್ಲರಿಗೂ ಕೂಡ ಚಿರಪರಿಚಿತರು, ಕನ್ನಡ ಸಾಹಿತ್ಯದಲ್ಲಿ ಮೇಲುಗೈ ಸಾಧಿಸಿರುವ ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಅಬಚೂರಿನ ಪೋಸ್ಟ್ ಆಫೀಸು ಎಂಬ ಪುಸ್ತಕ. ತೇಜಸ್ವಿಯವರ ಬಗ್ಗೆ ಹೇಳುವುದಾದರೆ ಕನ್ನಡ ಸಾಹಿತ್ಯದ ಬಹುಮುಖ ಪ್ರತಿಭೆ. ಅವರು ಕತೆ, ಸಾಹಿತ್ಯ ಮತ್ತು ಪ್ರವಾಸ ವರ್ಣನೆ ಮತ್ತು ವಿಜ್ಞಾನ ಸಾಹಿತ್ಯ, ಪರಿಸರ ಸಾಹಿತ್ಯ, ಹೀಗೆ ಇವುಗಳನ್ನೆಲ್ಲ ಬಹಳ ಸರಳ ಶೈಲಿಯಲ್ಲಿ, ಹಾಸ್ಯ ಶೈಲಿಯಲ್ಲಿ ಬರೆಯುವ ಕನ್ನಡ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡಿದ ಒಬ್ಬ ಬಹುದೊಡ್ಡ ಖ್ಯಾತ ಕಥೆಗಾರರು. ಅವರ ಪುಸ್ತಕಗಳನ್ನು ಓದುತ್ತಿದ್ದೆವೋ ಅಥವಾ ಅದರಲ್ಲಿರುವಂತಹ ಪುಸ್ತಕವೇ ನಮ್ಮನ್ನು ಓದಿಸುತ್ತಿದೆ ಎಂಬುದನ್ನು ನಮಗೆ ಸಂಶಯದಲ್ಲಿ ತೊಡಗಿಸಿಕೊಳ್ಳುತ್ತೆ. ಅಬಚೂರಿನ ಪೋಸ್ಟ್ ಆಫೀಸು ಎಂಬ ಪುಸ್ತಕ ಅದೊಂದು ಕಾದಂಬರಿಯಲ್ಲ, ಅದೊಂದು ಕಥಾ ಸಂಕಲನ. ಅಬಚೂರಿನ ಪೋಸ್ಟ್ ಆಫೀಸು ಎಂಬ ಕತೆ ಅಬಚೂರಿನ ಪೋಸ್ಟ್ ಆಫೀಸು ಎಂಬ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಕೃತಿ ಬಿಡುಗಡೆಗೊಂಡಾಗ ಕನ್ನಡ ಸಾಹಿತ್ಯದ ದಿಕ್ಕೇ ಬದಲಾಯಿಸಿದಂತಹ ಒಂದು ಕೃತಿ ಕೂಡ ಹೌದಿದು. ಏಕೆಂದರೆ ನವ್ಯ ಜಾಡನ್ನು ಬಿಟ್ಟು ತೇಜಸ್ವಿ ಅವರು ತನ್ನದೇ ಆದಂತಹ ಒಂದು ವಿಭಿನ್ನ ದಾರಿಗೆ ನಡೆದಂತಹ ಒಂದು ಕಥಾ ಸಂಕಲನ ಕೂಡ ಹೌದು. ಅದನ್ನು ಅವರು ತಮ್ಮ ಪುಸ್ತಕದಲ್ಲಿ ಹೊಸ ದಿಗಂತದೆಡೆಗೆ ಎಂಬ ಶೀರ್ಷಿಕೆಯಲ್ಲಿ ಅದರ ವಿಭಿನ್ನ ದಾರಿ ಇರುವ ಪಯಣದ ಸಬಬುಗಳನ್ನು, ಕಾರಣಗಳನ್ನು ಬಹಳ ವ್ಯಕ್ತವಾಗಿ ಹೇಳಿಕೊಳ್ಳುತ್ತಾರೆ. ಈ ಪುಸ್ತಕದಲ್ಲಿ ಒಟ್ಟು 7 ಕಥೆಗಳಿವೆ. ಅದರಲ್ಲಿ ಒಂದು ಕತೆ ಈ ಕಥಾ ಸಂಕಲನದ ಶೀರ್ಷಿಕೆಯನ್ನೇ ಒಳಗೊಂಡಿರುವಂತಹ ಅಬಚೂರಿನ ಪೋಸ್ಟ್ ಆಫೀಸು ಎಂಬ ಕತೆ. ಇದರ ಒಂದಿಷ್ಟು ವಿವರಣೆಗಳನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಅಬಚೂರು ಎಂಬ ಪುಟ್ಟ ಮಲೆನಾಡಿನ ಹಳ್ಳಿಗೆ ಪೋಸ್ಟ್ ಆಫೀಸು ಬಂದಾಗ ಆ ಪೋಸ್ಟ್ ಆಫೀಸಿನ ಸುತ್ತಲೂ ನಡೆದಂತಹ ಘಟನಾವಳಿಗಳೇನು, ವಿದ್ಯಮಾನಗಳೇನು, ಪ್ರಮುಖವಾಗಿ ಕೂಡ ಜನರ ಬದುಕಿನಲ್ಲಿ ಉಂಟಾದಂತ ಪರಿಣಾಮಗಳೇನು ಎನ್ನುವುದನ್ನು ಬಹಳ ವಿಶೇಷವಾಗಿ ಒಂದು ಶೋಧನಾತ್ಮಕವಾಗಿ ಕಟ್ಟಿಕೊಡ್ತಾ ಹೋಗುತ್ತೆ. ಇಡೀ ಕಥೆಯ ಹಿನ್ನೆಲೆಯೊಮ್ಮೆ ನೋಡಿದರೆ ಆಧುನಿಕತೆ ಭಾರತದ ಮೇಲೆ ಉಂಟು ಮಾಡಿದಂತ ಪರಿಣಾಮಗಳೇನು, ಪ್ರಮುಖವಾಗಿಯೂ ಕೂಡ ಗ್ರಾಮ ಭಾರತದ ಮೇಲೆ, ಗ್ರಾಮೀಣ ಬದುಕಿನ ನಂಬಿಕೆ, ಬದುಕಿನ ಕ್ರಮ, ಅದರ ಮೇಲೆ ಆಧುನಿಕತೆ ಬಂದಾಗ ಏನೆಲ್ಲ ಪರಿಣಾಮಗಳಾದವು, ಅದು ಬಾಹ್ಯ ಪರಿಣಾಮಗಳಾಗಿರಬಹುದು, ಮನುಷ್ಯನ ಆಂತರಿಕ ಪರಿಣಾಮಗಳಾಗಿರಬಹುದು, ಏನೆಲ್ಲ ಪರಿಣಾಮಗಳಾದವು ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಡುವಂತಹ, ಸಂಘರ್ಷಗಳನ್ನು ಏನೆಲ್ಲ ತಾಕಲಾಟಗಳಿದೆ ಎಂಬುದನ್ನು ಬಹಳ ವಿವರಣಾತ್ಮಕವಾಗಿ ಹೇಳಿಕೊಡುವಂತಹ ಕಥೆಗಳಲ್ಲಿ ಅಗ್ರಗಣ್ಯ ಕಥೆ ಅಬಚೂರಿನ ಪೋಸ್ಟ್ ಆಫೀಸು. ಸಾಮಾನ್ಯವಾಗಿ ಪೂರ್ಣಚಂದ್ರ ತೇಜಸ್ವಿಯವರು ಆಧುನಿಕತೆ ಭಾರತಕ್ಕೆ ಬಂದ ಕ್ರಮವನ್ನು ಬಹಳಷ್ಟು ಸೂಕ್ಷ್ಮವಾಗಿ ನೋಡಿದಂತಹ ಒಂದು ಕಥೆಗಾರರು. ಒಂದು ಹಳ್ಳಿಗೆ ಒಂದು ಆಸ್ಪತ್ರೆ ಬಂದಾಗ, ಒಂದು ಬಸ್ಸು ಸಂಪರ್ಕದ ಮೂಲಕ ಒಂದು ಊರಿಗೆ ಬಂದಾಗ, ಇವೆಲ್ಲವೂ ಕೂಡ ಒಂದು ಹಳ್ಳಿಗೆ ಬಂದಾಗ ಯಾವುದೆಲ್ಲ ಕಾರಣಗಳಿದೆ, ಪರಿಣಾಮಗಳುಂಟಾದವು ಎನ್ನುವುದನ್ನು ಬಹಳ ನವಿರಾದ ರೂಪದಲ್ಲಿ, ಬಹಳ ಹಾಸ್ಯಾಸ್ಪದ ವಿವರಿಸುತ್ತಾ ನಮ್ಮನ್ನು ಗಾಢವಾದ ಚಿಂತನೆಗೆ ದೂಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಪೂರ್ಣಚಂದ್ರ ತೇಜಸ್ವಿಯವರು ಈ ಕೃತಿಯ ಮೂಲಕ ನಮಗೆ ಮಾಡುತ್ತಾರೆ. ಮಾತ್ರವಲ್ಲ, ಈ ಅಬಚೂರಿನ ಪೋಸ್ಟ್ ಆಫೀಸು ಎಂಬುದು ಇದು ಒಂದು ಬೋಪಣ್ಣ ಎಂಬ ಪೋಸ್ಟ್ ಮಾಸ್ಟರ್ನ ಕತೆ. ಬರೀ ಒಂದು ಪತ್ರದ ಮೂಲಕ ಹರಡುವಂತಹ ಸುದ್ದಿ ಹೇಗೆ ಮನುಷ್ಯನನ್ನು ಬದಲಾಗಿಸುತ್ತೆ, ಮನುಷ್ಯನ ತಾಳ್ಮೆಗೂ ಒಂದು ಮಿತಿ ಇರುತ್ತೆ, ಅದು ದಾಟಿದರೆ ಮನುಷ್ಯನು ಹೇಗೆ ವರ್ತಿಸುತ್ತಾನೆ, ಹೇಗೆ ಬದಲಾಗುತ್ತಾನೆ ಎಂಬುದನ್ನು ಈ ಪುಸ್ತಕ ನಮಗೆ ಬಹಳ ಸ್ವಾರಸ್ಯಕವಾಗಿ ತಯಾರಿಸಿ ಮಾಡಿಕೊಡುತ್ತೆ. ಈ ಪುಸ್ತಕದ ಇನ್ನೊಂದು ಕತೆ ಅವನತಿ. ಸೂರಚಾರಿ ಎನ್ನುವವ ತನ್ನ ಒಟ್ಟಪಾಡಿಗಾಗಿ ಸಂದರ್ಭಾನುಸಾರವಾಗಿ ಹೊಸ ಶೈಲಿಗಳನ್ನು, ಹೊಸ ಕೌಶಲ್ಯಗಳನ್ನು ಕಲಿಯುವ ಮತ್ತು ಆ ಕೌಶಲ್ಯಗಳನ್ನು ಯಾವ ರೀತಿ ಉಪಯೋಗಿಸುತ್ತಾನೆ ಎನ್ನುವುದನ್ನು
ಈ ಕತೆ ನಮಗೆ ಸ್ವಾರಸ್ಯಕವಾಗಿ ವಿವರಿಸಿಕೊಡುತ್ತೆ. ಮಾತ್ರವಲ್ಲ, ಮಲೆನಾಡಿನ ಮಲೆಯನ್ನು ಮತ್ತು ಮಲೆಯಲ್ಲಿ ನಿಂತ ಎರಡು ಹೆಂಗಸರ ನಡುವಿನ ಸಂಭಾಷಣೆಯನ್ನು ತೇಜಸ್ವಿ ಅವರು ಬಹಳ ಸ್ವಾರಸ್ಯಕರವಾಗಿ ವಿವರಿಸಿಕೊಡ್ತಾ ಇದ್ದಾರೆ. ಮತ್ತು ಹಳ್ಳಿಯಲ್ಲಿನ ವ್ಯಾಪಾರದ ಮಾತುಕತೆ ಎಷ್ಟು ಇಂಟ್ರೆಸ್ಟ್ ಆಗಿರುತ್ತೆ, ಅದರ ಸ್ವರೂಪವೇನು ಎನ್ನುವುದನ್ನು ಕೂಡ ಈ ಅವನತಿ ಎಂಬ ಕಥೆಯಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ತೇಜಸ್ವಿ ಅವರು ವಿವರಿಸಿಕೊಡುತ್ತಾರೆ. ಇನ್ನು ಮತ್ತೊಂದು ಕತೆ ಡೇರ್ ಡೆವಿಲ್ ಮುಸ್ತಫಾ ಎಂಬಂತಹ ಒಂದು ಕತೆ. ಅದು ಜಾತಿಗಳ ನಡುವೆ ಧಾರ್ಮಿಕತೆಗಳ ಜಗಳಗಳು ಹೇಗೆ ವಿದ್ಯಾರ್ಥಿಗಳ ಮೇಲೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.